ಟಾಟಾ ಜೆಸ್ಟ್ ಎಕ್ಸಿ ಸಿಂಗಲ್ ಓನರ್ ಗಾಡಿ. ವೆಲ್ಕಮ್ ಟು ಜೈ ಕರ್ನಾಟಕ ಕಾರ್ಸ್ ಮತ್ತೊಮ್ಮೆ. ಸರ್, ಇವತ್ತು ನೋಡಿ ಒಂದು ಟಾಟಾ ಜೆಸ್ಟು ಎಕ್ಸಿ 2 ಪವರ್ ವಿಂಡೋ ಬರುತ್ತೆ, 2 ಪವರ್ ವಿಂಡೋ ಬರಲ್ಲ. ಸಿಂಗಲ್ ಓನರ್ ಗಾಡಿ ಜೊತೆ ಬಂದಿದ್ದೀನಿ. 2017 ಮಾಡಲು ಸಿಂಗಲ್ ಓನರು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕಂಡೀಷನು. ಗಾಡಿ ಸೂಪರ್ ಆಗಿದೆ. ಸದ್ಯ ಬಂದು ವಿಸಿಟ್ ಮಾಡಿ ನೋಡ್ಬೋದು ನೀವು. ಗಾಡಿನ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ, ನೋಡ್ತಾ ಇರಿ. ವಿಡಿಯೋಗಳು ನೋಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತಾ ಇದ್ದೀರಾ, ಮತ್ತು ಒಳ್ಳೆ ರೆಸ್ಪಾನ್ಸ್ ಇದೆ, ಅದರಿಂದ ತುಂಬ ಧನ್ಯವಾದಗಳು. ಮತ್ತು ಸರ್, ಈಗ ಗಾಡಿನ ನೀವು ಒಂದು ರೌಂಡು ಫುಲ್ಲು ಇಂಟೀರಿಯರು ಒಳಗೆ ಎಲ್ಲ ತೋರಿಸೋ ಬರ್ತಾ ಇರ್ತೀನಿ, ನೋಡ್ತಾ ಇರಿ. ಯಾಕಂದರೆ ಯಾರು ನನಗೆ ಗೊತ್ತಿರೋಂಗೆ ಈ ಟೈಮಲ್ಲಿ ಗಾಡಿ ತಗೊಳ್ಳೋದು ಸ್ವಲ್ಪ ಡೌಟೇ. ಯಾಕಂದರೆ ಎಲ್ಲ ವರ್ಷ ಇನ್ನೇನು 4 ದಿವಸ 5 ದಿವಸ ಇದೆ. ಅದರಿಂದ ಸುಮ್ಮನೆ ಎಲ್ಲ ನೋಡ್ತಾ ಇರ್ತೀರ, ಆಮೇಲೆ ಯೋಚನೆ ಮಾಡ್ತೀರಾ ಹೆಂಗಿರೋ ಇನ್ನೇನೋ 4-5 ದಿವಸ ಬರುತ್ತಲ್ಲ, ಹೊಸ ವರ್ಷ ಬರುತ್ತಲ್ಲ, ಆಮೇಲೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀರಾ. ಪರವಾಗಿಲ್ಲ, ಗಾಡಿಗಳು ವಿಡಿಯೋ ನೋಡಿ ನೋಡ್ತಾ ಇರಿ. ಗಾಡಿಗಳು ಹಾಕ್ತಾ ಇರ್ತೀನಿ. ನಿಮ್ಗೆ ಯಾವಾಗ ತಗೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೋ ಆವತ್ತು ನನಗೆ ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಯಾವುದೇ ಗಾಡಿ ಆಗಲಿ, ಇದು ಒಂದೇ ಗಾಡಿ ಅಂತಲ್ಲ, ನಿಮಗೆ ಎನಿ ಒಂದು ಗಾಡಿ ಸಿಗ್ತಾವೆ ಸರ್. ಈಗ ಇಂಡಿಕಾ, ಸೆಲೆರಿಯೋ, ಮತ್ತು ವ್ಯಾಗನರು, ಮತ್ತು ಸ್ವಿಫ್ಟು, ಇಟಿಯೋಸು. ಇಟಿಯೋಸ್ ಬಂದು ನಿಮಗೆ 14 ಮಾಡಲಿಂದ 15, 16, 17, 18, 19 ಎಲ್ಲ ಫಸ್ಟ್ ಓನರ್, ಸೆಕೆಂಡ್ ಓನರ್ ಎಲ್ಲ ಸಿಗ್ತವೆ. ಸಿಲ್ವರು, ಗ್ರೇ, ವೈಟು, ಯಾವ ಕಲರ್ ಬೇಕಾದ್ರೂ ಸಿಗ್ತವೆ. ಮತ್ತು ಹಾಗೆ ಸ್ವಿಫ್ಟಲ್ಲಿ ಬಂದು ನಿಮಗೆ 15 ಮಾಡಲಿಂದ 20 ಮಾಡಲ್ಗಳ ಡೀಸೆಲ್ ಗಾಡಿ ಇದೆ. ಅದರಲ್ಲಿ ನೋಡಿರೋ ನಿಮಗೆ ಫಸ್ಟ್ ಓನರ್, ಸೆಕೆಂಡ್ ಓನರ್ ಎಲ್ಲ ಸಿಗ್ತವೆ. ಅವು ಕೂಡ ಲೋನ್ ಆಪ್ಷನ್ ಸಿಗುತ್ತೆ, ಫುಲ್ ಕ್ಯಾಶ್ ಸಿಗುತ್ತೆ. ಸೊ ಲೋನು ಬೇಕಾದ್ರೆ ನಿಮಗೆ ರೆಫರ್ ಮಾಡಿಕೊಡ್ತೀವಿ. ನಿಮಗೇನೋ ಅದ್ರ ಬಗ್ಗೆ ಲೋನ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಕೂಡ ನಾನು ಹೇಳ್ಕೊಟ್ಟು ರೆಫರ್ ಮಾಡಿಕೊಡ್ತೀನಿ. ಅವರಿಗೆ ಸಲಹೆ ಕೊಡ್ತೀನಿ. ನೀವು ಕಾಲ್ ಮಾಡಿ, ವಾಟ್ಸಪ್ ಮಾಡಿ ತಿಳ್ಕೊಬೋದು. ಲೋನ್ಗೆ ಏನೇನು ಬೇಕಾಗುತ್ತೆ, ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅದ್ರ ಬಗ್ಗೆನೂ ಹೇಳ್ತೀನಿ, ಆಯಿತಾ. ಮತ್ತು ಆ ಅಂದಾಜು ಒಂದು ಲೆಕ್ಕಾಚಾರಕ್ಕೆ ಹೇಳ್ಬಿಡ್ತೀನಿ. ನಿಮಗೆ ಲೋನಿಗೆ ಅಂತಂದರೆ ಸಿಬಿಲ್ ಸ್ಕೋರ್ ಮ್ಯಾಕ್ಸಿಮಮ್ 700 ಕೇಳ್ತಾರೆ ಸರ್. ಅಂದರೆ ನಾವೇನು ನಮ್ಮದು ಅಂತ ಏನು ಪರ್ಸನಲ್ ಲೋನ್ ಮಾಡೋಂಥ ಇದೇನಿಲ್ಲ. ಎಲ್ಲ ಮಾಮೂಲಿ ಎಲ್ಲರೂ ಯಾವ್ಯಾವ ಫೈನಾನ್ಸಲ್ಲಿ ಮಾಡ್ತಾರೋ ಅದೇ ಫೈನಾನ್ಸ್ಗಳೇ ಲೋನ್ ಆಗೋದು. ಸೊ ಅವ್ರು ಕೇಳೋಂಥ ಸ್ಕೋರ್ಗಳು ನೋಡಿದರೆ 700 ಮೇಲೆ ಸಿಬಿಲ್ ಸ್ಕೋರ್ ಇರಬೇಕು ಅಂತಾರೆ. ಮತ್ತು ಲೇಡೀಸ್ಗೆ, ಯೂಸ್ಡ್ ಕಾರಿಗೆ ಲೇಡೀಸ್ಗೆ ಲೋನ್ ಆಗೋಲ್ಲ. ತುಂಬ ಜನ ಕೇಳ್ತಾಯಿದ್ದೀರ. ಸೊ ಅದು ಲೇಡೀಸ್ಗೆ ಲೋನ್ ಕೊಡೋಲ್ಲ ಅಂತ ಹೇಳಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಐಡಿಯಾ ಅಂತ. ಹೊಸ ಗಾಡಿಗಳಿಗೆ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಇಲ್ಲಿ ಏನು ಬೇಕು ಅಂತಂದರೆ 700 ಮೇಲೆ ಸಿಬಿಲ್ ಸ್ಕೋರ್ ಬೇಕು, ಸ್ವಂತ ಮನೆ ಇರಬೇಕು, ಆಲ್ ಓವರ್ ಕರ್ನಾಟಕ ಎಲ್ಲಿದ್ದರೂ ಸಾಕು. ಮತ್ತು ಇಲ್ಲ ಅಂದರೆ ಸ್ವಂತ ಮನೆ ಇಲ್ಲ ಅಂತ ಅನ್ನೋರು ಯಾರೋ ಒಬ್ಬರು ಗ್ಯಾರಂಟಿ ಕೊಟ್ಟರು ನಡೀತದೆ ನಿಮಗೆ. ಸೊ ಲೋನ್ ಹೆಂಗೆ ಕಟ್ತೀರಾ ಅಂತ ಅವ್ರಿಗೆ ಗೊತ್ತಾಗಬೇಕಲ್ವ. ಅದರಿಂದ ಅವೆಲ್ಲ ಪ್ರೂಫ್ಗಳೆಲ್ಲ ಕೇಳ್ತಾರೆ. ಸ್ವಲ್ಪ ಜನಕ್ಕೆ ಅದು ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳಿ. ಯಾವುದೋ ಒಂದು ಲೋನ್ ಕೊಡ್ತಾರೆ ಅಂತಂದರೆ ಅದಕ್ಕೆ ಒಂದು ಗ್ಯಾರಂಟಿ ಬೇಕಲ್ವ, ಹೆಂಗೆ ಲೋನ್ ಕಟ್ತಾರೆ ಅಂತ. ಸೊ ಅದರಿಂದ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಸೊ ಅದು ಏನೇನು ಬೇಕು ಅಂತ ನಿಮಗೆ ಫೈನಾನ್ಸರ್ ನಂಬರು, ನಿಮ್ಮ ನಂಬರು ಬಂದು ಫೈನಾನ್ಸರಿಗೆ ಕೊಟ್ಟಿರ್ತೀವಿ. ಅವರು ನಿಮಗೆ ಎಲ್ಲ ವಿಚಾರಣೆ ಮಾಡಿ ಏನೇನು ಐತೆ, ಅವ್ರಿಗೆ ಏನು ಪ್ರೂಫ್ ಬೇಕು ಅದೆಲ್ಲ ಕೇಳ್ಬಿಟ್ಟು ನಿಮಗೆ ಲೋನ್ಗಳು ಪ್ರಾಸೆಸ್ ಮಾಡೋಂಥ ಕೆಲಸ ಮಾಡ್ತಾರೆ. ಮಿನಿಮಮ್ಮು ಒಂದು 5 to 10 ಡೇಸ್ ಆಗುತ್ತೆ ಸರ್ ಎಲ್ಲ ಲೋನ್ ಆಗೋದಕ್ಕೆ. ಮತ್ತು ಲೋನ್ ಆಪ್ಷನ್ ಕೊಟ್ಟಾಗ ಬಂದು ಇಲ್ಲಿ ಡೌನ್ ಪೇಮೆಂಟ್ ಕೊಟ್ಟಿರ್ತಾರೆ, ಗಾಡಿ ಇಲ್ಲೇ ಇರುತ್ತೆ. ಲೋನ್ ಅಮೌಂಟ್ ಎಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಗಾಡಿ ಡೆಲಿವರಿ ಕೊಡೋದು. ಇಲ್ಲೇ ನಿಮಗೆ ಗಾಡಿ ಹಾಕಿರ್ತೀವಿ, ವೀಡಿಯೋ ಮಾಡ್ಕೊಂಡು ಗಾಡಿನ ಒಂದು ಫುಲ್ ರೌಂಡ್ ವೀಡಿಯೋ ಬೇಕು ಅಂದರೆ ಕೀನೋ ಬೇಕಾದ್ರೆ ತಗೊಂಡೋಗ್ಬೋದು. ಏನೋ ಅಂದರೆ ಫೈನಾನ್ಸವ್ರು ಬರ್ತಾರಲ್ಲ ಇನ್ಸ್ಪೆಕ್ಷನ್ಗೆ, ಅದಕ್ಕೆ ಆವಾಗೋಸ್ಕರ ಬೇಕಾಗುತ್ತೆ. ಇಲ್ಲ ನಾವೆಲ್ಲ ಲೋನ್ ಮಾಡಿಸ್ಕೊತೀವಿ ಅಂದರೆ ಏನು ತೊಂದರೆ ಇಲ್ಲ, ಡೌನ್ ಪೇಮೆಂಟ್ ಮಾಡಿಬಿಟ್ಟು ನೀವು ಕೊಟ್ಬಿಟ್ಟು ಹೋಗ್ಬೋದು. ಸೊ ಗಾಡಿ ಚೆನ್ನಾಗಿದೆ ನೋಡಿ. ಇಂಜನ್ ರೂಮ್ ಎಲ್ಲ ತೋರಿಸ್ತಾ ಇದ್ದೀನಿ. ಇಂಜನ್ ರೂಮ್ ನೋಡ್ಕೊಳ್ಳಿ, ಆರಾಮಾಗಿ ಬನ್ನಿ ಸರ್, ಏನೋ ತೊಂದರೆ ಇಲ್ಲ. 3 ವರ್ಷಕ್ಕೆ ಬನ್ನಿ, ನೆಕ್ಸ್ಟ್ ಇಯರ್ ಬಂದರೂ ಸಾಕು, ಏನು ತೊಂದರೆ ಇಲ್ಲ. ಅರ್ಜೆಂಟ್ ಏನಿಲ್ಲ, ಅವಸರವಾಗಿ ಬಂದು ತಗೋಬೇಕು ಅಂತ ಏನಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ, ಒಂದು ಕೆಲಸಕ್ಕೆ ಬರ್ತಾಯಿದ್ವಿ ಅಂತಂದರೆ ಯೋಚನೆ ಮಾಡ್ಕೊಂಡು ತಗೊಳ್ಳೋಣ, ಏನು ತೊಂದರೆ ಇಲ್ಲ. ಆರಾಮಾಗಿ ಬನ್ನಿ, 3 ವರ್ಷ ಬನ್ನಿ, ಎಲ್ಲರಿಗೂ 3 ವರ್ಷ ಬನ್ನಿ, ತೊಂದರೆ ಇಲ್ಲ. ಗಾಡಿ ಸೂಪರಾಗಿದೆ, ಸಿಂಗಲ್ ಓನರು. ಸರ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ವಿಡಿಯೋಗೆ ಮರಿದಲೇ ನೀವು ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ ಸರ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸರ್. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಈಗ ಈ ವಿಡಿಯೋ ಇಷ್ಟ ಆದರೆ
ಓಕೆನಾ? ಯಾವುದೇ ಗಾಡಿ ಬೇಕಾದರೂ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಸರ್. ಧನ್ಯವಾದಗಳು.